ಮಾರ್ಕೆಟಿಂಗ್ ಕೊಟ್ಟು ನಮಗೆ ಜಾಗ ಕೊಟ್ಟು ನಮ್ಮನ್ನು ಬೆಳೆಸಿದವರು ಮೈಸೂರು ಮಹಾರಾಜರು. ಇವತ್ತು ನಮ್ಮ ಮನೆಗಳಲ್ಲಿ ಮೈಸೂರು ಮಹಾರಾಜ ಫೋಟೋ ನಮ್ಮ ತಾತಂದ್ರ ಜೊತೆ ಅವರ ಫೋಟೋಗಳು ಇಟ್ಕೊಂಡಿದ್ದೀವಿ ನಾವು. ಸೊ ಬೇಸಿಕಲಿ ಮಡಿಕೆದಲ್ಲೇ ಊಟ ಮಾಡಿದ್ರೆ, ಸ್ಟೋರ್ ಮಾಡಿ ಆ್ಯಂಡ್ ಕುಕ್ ಮಾಡಿ ಯೂಸ್ ಮಾಡಿದ್ರೆ ಹೆಲ್ತ್ ವೈಸು ಬೆನಿಫಿಟ್ಸ್ ಇರುತ್ತೆ. ಆವಾಗ ಮೈಸೂರು ಮಹಾರಾಜರಿಗೆ ಬ್ರಿಟಿಷರ್ ನಂಟು ಚೆನ್ನಾಗಿತ್ತು. ಸೊ ಇಂಗ್ಲೆಂಡಿಂದ ದೊರೆಗಳಲ್ಲೂ ಬಂದು ಅವರು ನಮ್ಮ ಮುತ್ತಾಂತಂದ್ರ ಐಟಮ್ಗಳು ತಗೊಂಡೋಗಿ ಶಿಪ್ಪಿಂದ ಇಂಗ್ಲೆಂಡ್ಗೆಲ್ಲ ಆವಾಗಲೇ ತೊಗೊಂಡು ಹೋಗ್ತಾರೆ. 2007 ರಾಜ್ಯ ಪ್ರಶಸ್ತಿ ಸಿಕ್ತು, 12ರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ, 1000 ರೂಪಾಯಿ 1200. ಸೊ ಇಲ್ಲಿ ನೋಡಿದ್ರೆ 150-300 ರೂಪಾಯಿ ಒಳಗಡೆ ಇರುತ್ತೆ. ಬೆಂಗಳೂರಲ್ಲಿ ಸುಮಾರು ಕೆರೆಗಳನ್ನ ಅಪಾರ್ಟ್ಮೆಂಟ್ಗಳು ಮಾಡಾಕವ್ರೆ. ಕೆಂಪೇಗೌಡ ಕಟ್ಟಿದ್ದು 106 ಕೆರೆಗಳಲ್ಲಿ 23-24 ಕೆರೆ ಈಗ ಮುಚ್ಚೋಗಿದೆ. ಈಗ ಚಿನ್ನದ ಥರ ಈಗ ಜೇಡಿ ನಮಗೆ ಸಿಗಲ್ಲ. ಅಂಗಡಿಗೆ 40,000 ಕೊಡಿ, 30,000 ಕೊಡಿ ತಿಂಗಳಿಗೆ. ನಾವೆಲ್ಲ ಹೋಗೋದು 10 ಅಡಿಗೆ 20 ಅಡಿ ಅಂಗಡಿಗೆ 60% ಮೆಷಿನರಿಗೆ ಹಾಕಿದ್ರೆ 18% GST ಹೋಗುತ್ತೆ. ನೀನು ಕೊಡೋ ಥರ ಕೊಟ್ಬಿಟ್ಟು ಕೀಳೋ ಥರ ಕಿತ್ಕೊಳ್ತೀಯ. ನಿಮಗೆ ವಿಜ್ಞಾನನೇ ಹೇಳುತ್ತೆ, ಕುಕ್ಕರಲ್ಲಿ ಬೇಯಲ್ಲ ನಿಮಗೆ ಐಟಮ್ಸ್ಗಳು, ಕರಗುತ್ತೆ. ಇನ್ನು ಅಲ್ಲಿ ನೀರನ್ನ ನೀವು ಮಡಿಕೆಗೆ ಹಾಕಿದ್ರೆ ವೈಟ್ ಪ್ಯಾಚ್ ಬರುತ್ತೆ. ಆಯುರ್ವೇದ ಡಾಕ್ಟರ್ಸ್ಗಳ ಹತ್ರ ಹೋಗಿ ಶುಗರ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಮಡಿಕೆ ನೀರನ್ನ ಬಳಸಿ ಅಂತಾರೆ. ಅದೇ ಸೆಂಟ್ರಲಲ್ಲಿ ಇಂಪ್ಲಿಮೆಂಟ್ ಆಗೋ ಯೋಜನೆ ಸ್ಟೇಟ್ ಗೌರ್ಮೆಂಟಲ್ಲಿ ಬಂದ್ರು ಇಲ್ಲಿ ಇಂಪ್ಲಿಮೆಂಟ್ ಆಗಲ್ಲ, ಆದ್ರೂ ಕೊಡಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಾಕಿ ಯೂಟ್ಯೂಬ್ ಚಾನಲ್. ಹಾಯ್ ಎವ್ರಿವನ್. ಇವ್ರು ಯಾರಪ್ಪ ಅಂದರೆ ಕೊಟ್ರೇಶ್ ಅಂತ ನಮ್ಮ ಸ್ನೇಹಿತರು. ಇವತ್ತು ನಮ್ಮ ಬ್ಲಾಗಲ್ಲಿ ನಮ್ಮ ಜೊತೆಗಿರ್ತಾರೆ. ಇವತ್ತು ನಾವಿರೋ ಜಾಗ ಬಂದ್ಬಿಟ್ಟು ಪಾಟರಿ ಟೌನ್ ಅಂತ, ನಿಯರ್ ಆರ್ ಟಿ ನಗರ್ ಹತ್ರ ಲೊಕೇಟ್ ಆಗಿದೆ. ಈ ಜಾಗದ ಸ್ಪೆಷಲ್ ಏನಪ್ಪ ಅಂದರೆ ಮಡಿಕೆಯಿಂದ ತಯಾರಿಸೋ ಮಣ್ಣಿಂದ ತಯಾರಿಸೋ ಮಡಿಕೆ ವಸ್ತುಗಳು ಏನಾದವಲ್ಲ ಎಲ್ಲ ಸಿಗೋಂಥ ಜಾಗ. ಆಮೇಲೆ ಆಲ್ ಓವರ್ ಬೆಂಗಳೂರಿಗೆಲ್ಲ ಸಪ್ಲೈ ಮಾಡೋಂಥ ಜಾಗನೇ ಇದು. ತುಂಬ ಹೋಟೆಲ್ಸ್ಗೆ, ಹೌದು, ತುಂಬ ಹೋಮ್ ಪರ್ಪಸ್ಗೆ ಈ ಮಡ್ ಪ್ರೆಷರ್ ಕುಕ್ಕರ್ಸು, ತುಂಬ ಏನೇನು ಬರುತ್ತಲ್ಲ, ಮಣ್ಣಿಂದ ವಾಟರ್ ಬಾಟ್ಲು ಎಲ್ಲ ಮಣ್ಣಿನಲ್ಲಿ ಕ್ಲೇ ಐಟಮ್ಸ್ ಏನೇನು ಬರ್ತಾವಲ್ಲ ಎಲ್ಲವೂ ಇಲ್ಲೇ ರೆಡಿ ಆಗೋದು. ಎಲ್ಲ ಕುಂಬಾರಿಕೆ ವಸ್ತುಗಳೆಲ್ಲ ಈ ಮೇಜರ್ ತುಂಬ ಇತಿಹಾಸ ಇದೆ ಇಲ್ಲಿ. ಫ್ರಮ್ ದ ಹಿಸ್ಟ್ರಿ ಇಲ್ಲಿ ತುಂಬ ವರ್ಷಗಳಿಂದನೂ ಇದೊಂದು 8-10 ಜನ್ರೇಷನಿಂದ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಅದು ಈ ಏರಿಯಾ ಅದಕ್ಕೆ ಫೇಮಸ್ಸು. ಸೊ ಇವತ್ತು ಈ ಏರಿಯಾಗೆ ಬಂದಿದ್ದೀವಿ. ಈ ಏರಿಯಾದಲ್ಲಿ ಏನೇನು ಸಿಗುತ್ತೆ, ಎಂತೆಂಥ ಡಿಫ್ರೆಂಟ್ ಐಟಮ್ಸ್ ಸಿಗ್ತವೆ ಏನು ಅಂತ ನಮ್ಮ ಕೊಟ್ರೇಶ್ವರ್ ನಿಮಗೆಲ್ಲ ಪರಿಚಯ ಮಾತಾಡ್ಸ್ಕೊಂತ ಹೋಗ್ತಾರೆ. ಎಲ್ಲ ತಯಾರು ಮಾಡಿ ಮಾತಾಡ್ತಾನೆ. ಎಸ್, ಬನ್ನಿ. ನಾವು ಇನ್ಸ್ಟಾಗ್ರಾಮ್ ನೋಡಿನೇ ಬಂದಿರೋದು. ಆ್ಯಂಡ್ ನಾವು ಇಲ್ಲಿ ಇಂದಿರಾನಗರಿಂದ ಬಂದಿರೋದು. ಇಂದಿರಾನಗರ್ ಕಡೆ ಎಲ್ಲ ಸರ್ಚ್ ಮಾಡಿದ್ರೆ ಅಲ್ಲಿ ಪ್ರೈಸ್ ಹೆಂಗಿರುತ್ತೆ ಅಂತ ಗೊತ್ತು ನಿಮಗೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ, 1000 ರೂಪಾಯಿ 1200. ಸೊ ಇಲ್ಲಿ ನೋಡಿದ್ರೆ 150-300 ರೂಪಾಯಿ ಒಳಗಡೆ ಇರುತ್ತೆ. ಸೊ ಅದಕ್ಕೆ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಇಲ್ಲಿ ಗೊತ್ತಾಯ್ತಾ ನಿಮಗೆ. ಅವ್ರು ಅಲ್ಲಿಂದ ಇಲ್ಲಿ ಬಂದರು, ಪ್ರೈಸ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್, ಅವ್ರಿಗೆ ಲೈವ್ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತು ಅಂತ, ಅದು ಹೆಂಗೆ ಅನ್ನಿಸ್ತು ಬ್ರೋ ನಿಮ್ಗೆ? ಲೈವ್ ಎಕ್ಸ್ಪೀರಿಯನ್ಸ್ ನೀವೇ ಮಾಡಿದ್ದು 15 ನಿಮಿಷ ಕೂತ್ಕೊಂಡು ಮಾಡೋದು. ಯಾವಾಗಲೂ ನಾವೇನಾದ್ರು ಪಾಟ್ ಏನಾದ್ರು ತಗೊಂಡಾಗ ಒಂದೊಂದು ಡಿಸೈನ್ ಇರುತ್ತೆ. ಆ ಡಿಸೈನ್ ಹೆಂಗೆ ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಇವತ್ತು ಗೊತ್ತಾಯಿತು, ಅವರಲ್ಲಿ ಲೈವ್ ಡೆಮೋ ತೋರಿಸ್ಬೇಕಾದ್ರೆ ನಾವು ಮಾಡಬೇಕಾದ್ರೆ ಒಂದೊಂದು ಡಿಸೈನು ಹಿಂಗೆ ಮಾಡಿದ್ರೆ ಈ ಡಿಸೈನ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಡಿಫ್ರೆಂಟ್ ಆಗಿತ್ತು. ನಿಮ್ಮ ಹೆಸರಂటే? ನನ್ನ ಹೆಸರಪ್ಪ ಧನಕುಮಾರಿ ಅಂತ. ಧನಕುಮಾರಿ. ಲಕ್ಷ್ಮಿ ಹೆಸರಲ್ವ ಅದು? ಧನಕುಮಾರಿ. ನೋಡಿ, ನಮಗೂ ಇವತ್ತು ಹೊಸ ಜಾಗದ ಜೊತೆ ಹೊಸ ಹೆಸರು ಗೊತ್ತಾಗೈತಿ, ಧನಕುಮಾರಿ ಅಂತ ಇವತ್ತೇ ಫಸ್ಟ್ ಕೇಳಿರೋದು.
ಆಂಟಿ ಅವ್ರು ಅದೇ ಅವ್ರು ರೆಡಿ ಮಾಡಿರೋ ಇದಕ್ಕೆ ಆರ್ಡರ್ ಮೋಸ್ಟ್ಲಿ ಆರ್ಡರ್ ಇದೆ ಅನ್ಸುತ್ತಲ್ವ ಆಂಟಿ ಇದು? ಅಲ್ಲ ಮದುವೆಗೆ ಮದುವೆ ನೋಡಿ ಈ ಥರ ಎಲ್ಲ ಆರ್ಡರ್ಗಳು ಅವರು ಡೈರೆಕ್ಟಾಗಿ ಇಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಯಾವುದೇ ರೀತಿಯಾದಂಥ ಮದುವೆ ಸಂಬಂಧಪಟ್ಟದ್ದಾಗಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ನಿಮಗೇನಾದರೂ ಈ ಕುಂಬಾರಿಕೆ ವಸ್ತುಗಳು ಕ್ಲೇ ರಿಲೇಟೆಡ್ ಐಟಮ್ಸ್ ಬೇಕಾಗಿದ್ದರೆ ಡೈರೆಕ್ಟಾಗಿ ನೀವು ಇಲ್ಲಿ ಬರೋದ್ರಿಂದ ನೀವು ಹೊರಗಡೆ ನಿಮಗೆ ಮೋಸ್ಟ್ ಪ್ರಾಬಲಿ ಸಿಗುತ್ತೆ ನಿಮ್ಮ ಏರಿಯಾಗಳಲ್ಲ, ಬಟ್ ಅಲ್ಲಿ ನಿಮಗೆ ಅಲ್ಲಿ ಇಲ್ಲಿಗೆ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ಬಿಟ್ಟು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಅವರು ನಿಮಗೆ ಇಲ್ಲೇ ರೆಡಿ ಮಾಡಿರೋದ್ರಿಂದ ಇಲ್ಲಿ ಇದು ತುಂಬ ಎಷ್ಟು ವರ್ಷದಿಂದ ಇದೆ ಆಂಟಿ ಇದೆ? ಇದು ಸುಮಾರು ನಮ್ಮ ಯಜಮಾನ್ರವರ ತಂದೆಯಿಂದ ಇದೆ. ಇದೊಂದು 3-4 ಜನ್ರೇಷನಿಂದ ಇದೆ ನೋಡಿ. ಅವರು ಅವಾಗಿಂದನೂ ಆ ವೃತ್ತಿ ಮಾಡ್ಕೊಂತ. ಆಮೇಲೆ ಇಲ್ಲಿಂದ ತುಂಬಾ ಜನ ಅಂಗಡಿಯವರು ತಗೊಂಡು ಹೋಗ್ತಾರಲ್ಲ, ಹೋಲ್ಸೇಲ್ ತಗೊಂಡು ಹೋಗ್ತಾರೆ. ಹೋಲ್ಸೇಲಲ್ಲಿ ತಗೊಂಡೋಗಿ ಅಲ್ಲಲ್ಲಿ ಮಾರ್ತಾರೆ. ನೋಡಿ ಎಲ್ಲ ಅದ್ರದ್ದು ಮೂಲ ಬಂದ್ಬಿಟ್ಟು ಇಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ ಓಕೆ. ಅದೇ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆರೆಯಲ್ಲಿ ತೆಗಿತೀವಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಬಂದ್ರೆ. ಓಕೆ. ಇಲ್ಲಾಂದ್ರೆ ತಗೊಂಡ್ಬರ್ತೀವಿ. ನಿಮ್ಮ ಕೆಲಸ ಜಾಸ್ತಿ ಯಾವಾಗ ಇರುತ್ತೆ ಅಂತ ನಿಮ್ಗೆ ವರ್ಷದಲ್ಲಿ? ನಿಮ್ಮ ಅದು ಸೀಸನ್ ತಕ್ಕಂಗೆ ಬ್ರದರ್. ಬೇಸಿಗೆಯಲ್ಲಿ ನೀವು ಜಾಸ್ತಿ ಮಡಿಕೆಗಳು, ಈ ಮದುವೆಗೆಲ್ಲ ಮಡಿಕೆಗಳು, ಐಸ್ ಕ್ರೀಮ್ ಮಡಿಕೆ, ಬಿರಿಯಾನಿ ಬೌಲ್ಸ್ ಎಲ್ಲ ಮಾಡ್ತೀವಿ. ಚಿಕ್ಕ ಚಿಕ್ಕ ಐಟಮ್ ಮಾಡ್ತೀವಿ. ಆವಾಗೂ ಬೇಕಾಗಿರುತ್ತೆ. ದಿವಾಲಿ ಟೈಮ್ ದೀಪಗಳು ಮಾಡ್ತೀವಿ. ಆ ಥರ ಮಾಡಬೇಕಾಗುತ್ತೆ. ಮಡಿಕೆಗಳು, ಚಿಕ್ಕ ಚಿಕ್ಕ ಮಡಿಕೆಗಳು ಮಾಡಿದ್ರೆ ಯಾವಾಗ ಟೈಮ್ ಹೇಳೋಕ್ಕಾಗಲ್ಲ. ಅದು ಆರ್ಡ್ರ್ ಬಂದಂಗೆ ಇದು ಮಾಡ್ತೀವಿ. ಇವಾಗ ಜನರೇಷನ್ ಇವಾಗ ಮುಂದಿನ ಕಾಲದಂಗೆ ಹೆಂಗಿರುತ್ತೋ ಆ ಥರ ಬರ್ತಾ ಇದೆ ಇವಾಗ. ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಗೆ ಗೊತ್ತಿರೋಂಗೆ ಮಡಿಕೆದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹೌದು ಹೌದು, ಇವಾಗ ರುಚಿ ಬರುತ್ತೆ. ಇವಾಗ ಮಡಿಕೆಗಳು ಮಾಡಿದ್ರೆ ಟೇಸ್ಟೂ ಇರುತ್ತೆ, ಆರೋಗ್ಯವೂ ಒಳ್ಳೆಯದು. ಅದೇ ಈಗ ಮಡಿಕೆಯಲ್ಲಿ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾ ಇರೋದು ಏನಂದರೆ, ಆರ್ಗ್ಯಾನ್ಸ್ ಎಫೆಕ್ಟ್ ಆಗಿರೋರಿಗೆ ಒನ್ ಡೇ ಬಿಫೋರ್ ನೈಟೇ ಬಂದು ನೀವು ರೈಸನ್ನು ಹಾಕಿ ಮಡಿಕೆದಲ್ಲಿ ಫರ್ಮೆಂಟೇಷನ್ ಪ್ರಾಸೆಸ್ ಅಂತಾರೆ ಅದಕ್ಕೆ, ಫರ್ಮೆಂಟ್ ಮಾಡಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅದೇ ತಗೊಳ್ಬೇಕು ವಿತ್ ಕರ್ಡ್ ಆ್ಯಡ್ ಮಾಡಿ. ಸೊ ಬೇಸಿಕಲಿ ಮಡಿಕೆದಲ್ಲೇ ಊಟ ಮಾಡಿದ್ರೆ, ಸ್ಟೋರ್ ಮಾಡಿ ಆ್ಯಂಡ್ ಕುಕ್ ಮಾಡಿ ಯೂಸ್ ಮಾಡಿದ್ರೆ ಹೆಲ್ತ್ ವೈಸು ಬೆನಿಫಿಟ್ಸ್ ಇರುತ್ತೆ. ಹಾಂ, ಅದೇ ಈಗ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಐಸ್ಡ್ ಬಿರಿಯಾನಿ. ಆ ಕಾನ್ಸೆಪ್ಟೇ ಲೈಕ್ ಓಲ್ಡ್ ಫುಡ್, ಪ್ರೀವಿಯಸ್ ಡೇ ಫುಡ್ಡನ್ನು ಫರ್ಮೆಂಟ್ ಮಾಡಿ ಬ್ರೇಕ್ಫಾಸ್ಟ್ ಆಗಿ ತಗೊಳ್ಳೋದು ಐಸ್ಡ್ ಬಿರಿಯಾನಿ ಅಂತ ಬಂದಿದೆ ಕಾನ್ಸೆಪ್ಟ್. ಹಾಂ, ಎಲ್ಲ ಹೋಟೆಲ್ಸಲ್ಲೂ ಸಿಗುತ್ತೆ ಮ್ಯಾಕ್ಸಿಮಮ್. ಬ್ಯಾಂಗ್ಳೂರಲ್ಲಿ ಐಡಿಯಾಸ್ ಇಲ್ಲ ಯಾವ ಹೋಟೆಲ್ ಅಂತ ಸ್ಪೆಸಿಫಿಕೇಶನ್ಸ್ ಆಗಿ ನನಗೆ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್. ಆ ಕಾನ್ಸೆಪ್ಟ್ ಇದೆ, ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ, ಐಸ್ಡ್ ಬಿರಿಯಾನಿ ಅಂತ ಇದೆ. ಜಗಪತಿ ಬಾಬು, ದ ಗ್ರೇಟೆಸ್ಟ್ ಸೆಲೆಬ್ರಿಟಿ ಫ್ರಮ್ ಪ್ಯಾನ್ ಇಂಡಿಯಾ ಆಕ್ಟರ್, he also promoted the same. Okay. And Madhavan Naidi. Yes, Jagapati Babu Padirkar. Regularly he will have the same thing, alternative day breakfast. Oh, that's nice to know. ನಾನೀಗ ಪ್ರೆಸೆಂಟ್ ಆಗಿ ಸೇಲ್ಸಲ್ಲಿ ಮಾತ್ರ ಆಲ್ಮೋಸ್ಟ್ 5 ಇಯರ್ಸಿಂದ ಇದ್ದೀನಿ. ಪಾಟ್ರಿ ವರ್ಕನ್ನು 3 ಇಯರ್ಸಿಂದ ಮಾಡ್ತಿದ್ದೀನಿ. ಡೆಮೋ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ನಾವು ಬರೋ ಕಸ್ಟಮರ್ಸ್ಗೆ, ಸ್ಟೂಡೆಂಟ್ಸ್ಗಳಿಗೆ. ಅದು ವೀಲ್ ವರ್ಕ್, ಪಾಟ್ರಿ ವೀಲ್. ಅವ್ರು ಯಾವ ಪರ್ಪಸ್ಗೆ ಬಂದಿರೋದು ಮೇಡಮ್? ಸ್ವಲ್ಪ ಜನ ಪ್ಯಾಷನ್ ಇಟ್ಕೊಂಡು ಬರ್ತಾರೆ, ಸ್ವಲ್ಪ ಜನ ಜಸ್ಟ್ ಒಂದು ಎಕ್ಸೈಟ್ಮೆಂಟ್ಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಪೋಸ್ಟ್ ಮಾಡೋಕ್ಕೆ, ಜಸ್ಟ್ ಒಂದು ನ್ಯೂ ಫೀಲ್, ಜಸ್ಟ್ ಒಂದು ಪ್ರಾಕ್ಟೀಸ್ ಥರ. ಇಂಟ್ರೆಸ್ಟ್ ಇರೋರಾದರೆ ಕೋರ್ಸ್ ಥರ ಕಂಡಕ್ಟ್ ಮಾಡ್ತೀವಿ. ಲೈಕ್ 1 ಮಂತ್ ಕೋರ್ಸಸ್ ಇರುತ್ತೆ, 2 ಮಂತ್ಸ್ ಕೋರ್ಸಸ್ ಇದೆ, ಡಿಪೆಂಡಿಂಗ್ ಆನ್ ದ ಟೈಮ್ ಸ್ಲಾಟ್. ಈಗ 1 hour ಬಂದರೆ ಎವ್ರಿ ಡೇ 1 month or 2 months ಆಗುತ್ತೆ. ಒಂದು 3-4 hours ಬಂದರೆ 15 days ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಅಂದರೆ ಇಟ್ಸ್ ಗುಡ್. ಇವತ್ತಿನ ಜನ್ರೇಷನ್ನು ಇಂಥ ಫಾರ್ವರ್ಡ್ ಟೆಕ್ನಾಲಜಿ ಯುಗದಲ್ಲಿ ಬಂದು ಅವ್ರ ಮಡ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಥರ ಇಟ್ ಇಸ್ ಅವ್ರು ಮಾಡ್ತಾ ಇರೋದು ಒಳ್ಳೇದು. ಅವ್ರಿಗೆ ಗೊತ್ತಾಗಿ ಇಲ್ಲಿ ಬಂದು ಮಾಡ್ತಾ ಇರೋದ್ರಿಂದ ಇಟ್ ವಿಲ್ ಪ್ರಮೋಟ್ ಟು ದ ನೆಕ್ಸ್ಟ್ ಜನ್ರೇಷನ್. ಹಾಂ, ಎಕ್ಸಾಕ್ಟ್ಲಿ, ದಟ್ಸ್ ವಾಟ್. ಈಗ ಪ್ರೀವಿಯಸ್ ಒಂದು 5 to 7 years ಬ್ಯಾಕ್ ಅಲ್ಲ ಆದರೆ ಇಷ್ಟೇನು ಹೈಪ್ ಇರಲಿಲ್ಲ. ಬಟ್ ಈಗ ನೋಡಿದ್ರೆ ಒಂದು ಫೇಸ್ ಥರ ಇದು. ಲೈಕ್ ಒಂದು 4-5 months ಈ ಹೈಪ್ ಇದೆ. ಇಟ್ಸ್ ಬಿಕಾಸ್ ಆಫ್ ಕಸ್ಟಮರ್ಸ್ ಯಾರಾದರೂ ಬಂದು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಆನ್ಲೈನ್ ವೆಬ್ಸೈಟ್ಸಲ್ಲೋ ಇಲ್ಲ ಬೇರೆ ಸೋಷಿಯಲ್ ಆ್ಯಪ್ಸಲ್ಲೂ ಪೋಸ್ಟ್ ಮಾಡಿದ್ರೆ ಅದನ್ನು ನೋಡಿ ಸ್ವಲ್ಪ ಫಾಲೋವರ್ಸ್ ಬಂದು ತಿರ್ಗಾ ಅವರು ಕ್ಲಾಸಸ್ ಅಟೆಂಡ್ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಅಗೇನ್ ಪೋಸ್ಟ್ ಮಾಡಿದ್ರೆ ಜಸ್ಟ್ ಲೈಕ್ ಅ ಸರ್ಕಲ್ ಆ ಥರ ಆಗ್ತಿದೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು 5 months ಸ್ವಲ್ಪ ಹೈಪಲ್ಲಿ ಹೋಗ್ತಿದೆ. ಇದರಿಂದ ನಿಮ್ಮ ಸೇಲ್ಸ್ ಇಂಪ್ಯಾಕ್ಟ್ ಆಗಿದೆಯಾ? ಸೇಲ್ಸ್ ಬಂದು ಅಪ್ ಅಂಡ್ ಡೌನ್ ಸರ್, ಒಂದೇ ತರ ಹೈಪ್ ಇರಲ್ಲ. ಅದರಲ್ಲಿ ಆಗ್ತಾ ಇರೋದ್ರಿಂದ 1% ಆರ್ ಪಾಯಿಂಟ್ ಇದ್ರಲ್ಲ ಪಾಟ್ರಿ ವರ್ಕ್ ಆದ್ರೆ ಪಾಟ್ರಿ ವರ್ಕ್ ಅಲ್ಲಿ ಅದೇ ಹೇಳಿದಲ್ಲ ಒಂದು ಫೇಸ್ ತರ ಇದಂತ. ಸೊ ಸರ್ಟನ್ ಪೀರಿಯಡ್ಗೆ ಅದು ಹೈಪ್ ಇರುತ್ತೆ. ಎವ್ರಿಬಡಿ ಒನ್ಸ್ ಅವರೆಲ್ಲ ಬಂದು ಅದು ಪೋಸ್ಟ್ ಆದ್ಮೇಲೆ ಲೈಕ್ ಅವ್ರ ಎಕ್ಸೈಟ್ಮೆಂಟ್ ಹೋದ್ಮೇಲೆ ಇಟ್ ವಿಲ್ ಗೋ ಡೌನ್ ಬ್ಯಾಕ್ ಅಗೇನ್. ಒಂದು ಫ್ಯೂ ಇಯರ್ಸ್ ಆದ್ಮೇಲೆ ತಿರ್ಗಾ ಹೈಪ್ ಆಗುತ್ತೆ. ಅದೇ ಸರ್ಕಲ್ ತರ ಇದು. ಬಟ್ ಪಾಟ್ರಿ ಸೇಲ್ಸ್ ಇರುತ್ತೆ. ಇಟ್ ಇಸ್ ಲೈಕ್
ಡೌನ್ ಆಗಲ್ಲ, ಇಟ್ ವಿಲ್ ಬಿ ಇಂಪ್ರೂವಿಂಗ್. ಸೊ ಕಸ್ಟಮರ್ಸ್ ಈಗ ಫೈನಲ್ ಕಸ್ಟಮರ್ಸ್ ಅಂದರೆ ಮನೆಯಲ್ಲಿ ಯೂಸ್ ಮಾಡೋದು ಪಾಟ್ಸ್ ಥರ, ಮತ್ತು ಕೇಟ್ರಿಂಗ್ ಸರ್ವಿಸಸ್, ಕೇಟ್ರಿಂಗ್ಗಳಿಗೆ ಈಗ ಸ್ವೀಟ್ಸ್ ಆದರೂ ಓಕೆ, ಇಲ್ಲ ಬಿರಿಯಾನಿ, ವೆಜ್ ಬಿರಿಯಾನಿ, ಮಲ್ಟಿಪಲ್ ಡಿಶಸ್ ಪ್ರೊವೈಡ್ ಮಾಡ್ತಾರಲ್ವ, ಆ ಕೇಟ್ರಿಂಗಲ್ಲೆಲ್ಲ ನೋಡಿದ್ರೆ ನೀವು ಒಂದು ಕೇಟ್ರಿಂಗ್ಗಳಿಗೆ ಮಾತ್ರ ಒಂದು 5 to 7 ವೆರೈಟೀಸ್ ಇರುತ್ತೆ. ಈಗ ಒಂದು 25 ಡಿಶಸ್ ಇದ್ರೆ ಒಂದು 5 to 7 ಡಿಶಸ್ ಆದರೂ ಮಡಿಕೆದಲ್ಲಿ ಪ್ರೊವೈಡ್ ಮಾಡೋದು ಕ್ಲೇ ಪಾಟ್ಸಲ್ಲಿ, ಲೈಕ್ ಚಿಕ್ಕ ಸೈಜ್ ಕ್ವಾಂಟಿಟೀಸ್, ಲೈಕ್ ಸ್ವೀಟ್ಸ್ ಏನಾದರೂ, ಇಲ್ಲ ಪಿಕ್ಕಲ್, ಇಲ್ಲಾಂದರೆ ವೆಜ್ ಬಿರಿಯಾನಿ ಬೌಲ್ ಬರುತ್ತೆ ಅದು, ಆ ಥರದ್ದೆಲ್ಲ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಸಪ್ಲೈ ಮಾಡೋರು. ಸೊ ನಮಗೆ ಕೇಟ್ರಿಂಗ್ ಸಪ್ಲೈಸಲ್ಲಿ ಏನು ಪ್ರಾಬ್ಲಮ್ ಅಲ್ಲ. ಇದು ಬಂದು ಜಸ್ಟ್ ಫಾರ್ ಅ ಫೇಸ್, ಒಂದು ಸರ್ಟನ್ ಪೀರಿಯಡ್ ಮಾತ್ರ ಇರುತ್ತೆ. ಇದು ಯಾವಾಗ ಡೌನ್ ಆಗುತ್ತೋ ಅದು ನಮಗೂ ಐಡಿಯಾ ಇಲ್ಲ. ಬಟ್ ಗಾಡ್ಸ್ ಗ್ರೇಸ್, ಇಫ್ ಎವ್ರಿವನ್ ಇಸ್ ಇಂಟ್ರೆಸ್ಟೆಡ್ ಆ್ಯಂಡ್ ಟ್ರೈ ಮಾಡಬೇಕಂತ ಬರ್ತಾ ಇದ್ರೆ ಇಟ್ ವಿಲ್ ಬಿ ಇಂಪ್ರೂವಿಂಗ್. ಕ್ಯಾನ್ಸರ್ ಪ್ರಾಬ್ಲಮ್ಸ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿದೆ ಅಂತ, ಸೊ ಅದಕ್ಕೋಸ್ಕರ ಅವರು ಪ್ರಿಫರ್ ಮಾಡಿದ್ದು ಮೇ ಬಿ ಫಾರ್ ಇಂಟರ್ನಲ್ ಪರ್ಪಸ್ ಒಳ್ಳೇದಿರಲಿ ಅಂತ ಮಡಿಕೆ ಪ್ರಿಫರ್ ಮಾಡಿದ್ರಲ್ವ. ಸೊ ನನ್ನ ಕಸ್ಟಮರಿಂದ ನನಗೆ ಬಂದಿರೋ ಫೀಡ್ಬ್ಯಾಕ್, ಬೇರೆ ಕಡೆ ಎಲ್ಲೋ ಮಡಿಕೆ ತಗೊಂಡು ಅದರಲ್ಲಿ ಕೆಮಿಕಲ್ಸ್, ಐ ಮೀನ್ ಸಿಮೆಂಟ್ ಮತ್ತು ಬೇರೆ ಏನೋ ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿ ಪ್ರಾಡಕ್ಟನ್ನು ಯೂಸ್ ಮಾಡುವಾಗ ಮೇ ಬಿ ದೇ ಫೌಂಡ್ ಔಟ್. ಸೊ ಇಲ್ಲಾದರೆ ಪಾಟ್ರಿ ಟೌನ್ ಬ್ಯಾಂಗ್ಳೂರಲ್ಲಿ ಈ ಪ್ಲೇಸಲ್ಲಿ ನಾವು ಓನ್ ಪ್ರೊಡಕ್ಷನು ಮಾಡ್ತೀವಿ, ಬೇರೆ ಕಡೆಯಿಂದ ಔಟ್ ಆಫ್ ಸ್ಟೇಟಲ್ಲೂ ಪ್ರಾಡಕ್ಟ್ಸ್ ತೊಗೊಂಡು ಬರ್ತಿದ್ದೀವಿ. ಬಟ್ ಇಟ್ ಈಸ್ ಓನ್ಲಿ ಕಂಪ್ಲೀಟ್ಲಿ ಮೇಡ್ ಆಫ್ ಪ್ರಾಪರ್ ಕ್ಲೇ, ಬೇರೆ ಏನು ಅಡಲ್ಟ್ರೇಷನ್ಸ್ ಯಾವುದು ಮಿಕ್ಸಿಂಗ್ ಇರಲ್ಲ. ಪ್ರಾಪರಾಗಿ ಮಡ್ ತೊಗೊಂಡು ಬಂದು ನಾವೇ ಇಲ್ಲಿ ಸೋಪ್ ಮಾಡಿ ಅದನ್ನು ಮಷೀನಲ್ಲಿ ಮಿಕ್ಸ್ ಮಾಡ್ತೀವಿ. ಆ ಮಷೀನ್ ಅಲ್ಲೇ ಇದೆ ನೋಡಿ, ನೀವು ಅದು ರೆಕಾರ್ಡ್ ಮಾಡ್ಬೋದು. ಆ ಮಷೀನಲ್ಲೇ ನಾವು ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿ ಎಲ್ಲಿಂದ ತರ್ಸ್ಕೊಂತೀರಾ? ಫ್ರಮ್ ಡ್ರೈ ಲೇಕ್ ಸೈಡ್ಸ್ ಅಂತ ಅಲ್ಲಿಂದ ಬರುತ್ತೆ. ನಮ್ಮ ಸಪ್ಲೈಯರ್ಸ್ ಇದ್ದಾರೆ ಅದಕ್ಕೂ. ನಾನು 5ನೇ ತಲೆಮಾರಿನವನು, ಕುಂಬಾರಿಕೆ ಕೆಲಸ ಮಾಡ್ತಾಯಿದ್ದೀವಿ ಪಾಟ್ರಿ ಟೌನಲ್ಲಿ. ಇದರ ಹಳೆಯ ಹೆಸರು ಕುಂಬಾರ ಚೂಲೆ ಅಂತ. ಚೂಲೆ ಅಂದರೆ ತಮಿಳಲ್ಲಿ ಆವಿಗೆ ಸುಡೋ ಬಟ್ಟಿ. ಸೊ ಕುಂಬಾರ ಚೂಲೆ ಅಂತಿತ್ತು. ಸುಮಾರು 5 ತಲೆಮಾರಿಂದ ಈ ಕುಂಬಾರಿಕೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪೂರ್ವಿಕರು ನಾವು ತಮಿಳ್ನಾಡು ವೇಲೂರು ಕಡೆಯವರು, ಇನ್ನೂ ಸ್ವಲ್ಪ ಒಂದು 20 ಕುಟುಂಬ ಬಾಗೇಪಲ್ಲಿ ಆಂಧ್ರ, ಅಲ್ಲಿಂದ ವಲಸೆ ಬಂದವರು. ಮೈಸೂರು ಮಹಾರಾಜರ ಕಾಲದಲ್ಲಿ ಮೊಟ್ಟ ಮೊದಲು ಬರಕಾಲದಲ್ಲಿ ಮೈಸೂರು ಮತ್ತು ಮೆಡ್ರಾಸ್ಗೆ ರೈಲ್ವೆ ಕಾಮಗಾರಿ ಕೆಲಸ ಶುರು ಹಚ್ಕೊಂಡ್ರು. ಆಗ ಬರಕಾಲ ಇತ್ತು, ನಮ್ಮ ತಾತಂದ್ರೆ ಹೇಳಿದ ಸ್ಟೋರಿ ಇದು. ಸೊ ಆಗ ಅಲ್ಲಿ ಆ ರೈಲ್ವೆ ಕಾಮಗಾರಿ ಕೆಲಸಕ್ಕೆ ಬಂದಂಥ ಕುಂಬಾರ ಒಂದು 40 ಕುಟುಂಬ, ಬಾಗೇಪಲ್ಲಿಂದ ಒಂದು 20, ವೇಲೂರಿಂದ ಒಂದು 20 ಕುಟುಂಬ ಬಂದಿದ್ದರು, ಮುತ್ತಾತಂದಿರು. ಆ ಪ್ರಾಜೆಕ್ಟ್ ಆದಮೇಲೆ ಈ ಪಾಟ್ರಿ ಟೌನ್ ಇದು ಕೆರೆ ಇತ್ತು ಫಸ್ಟು, ಕುಂಬಾರ ಚೂಲೆ ಅಂತಿತ್ತಲ್ಲ, ಫಸ್ಟು ಕೆರೆ ಇತ್ತು. ಜನಗಳೆಲ್ಲ ಯಾರು ಇರಲಿಲ್ಲ, ಕಾಡು ಥರ ಇತ್ತು. ಆ ಕೆರೆ ಕುಂಬಾರರಿಗೆ ಮೇಯ್ನ್ ಕೆರೆನೇ ಬೇಕು ಕೆಲಸ ಮಾಡೋಕ್ಕೆ, ಜೆ ಡಿ ಮನ್ ಪಕ್ಕದಲ್ಲಿ ಸಿಗುತ್ತಲ್ಲ. ಸೊ ಅಲ್ಲಿ ಕುಂಬಾರ ಕೆಲಸ ಶುರು ಹಚ್ಕೊಂಡಾಗ ಮೈಸೂರು ಮಹಾರಾಜನ ಬಂದು ಅವ್ರು ಕೇಳಿದ್ರು, ನಮಗೆ ಜಾಗ ಕೊಡಿ ಈ ರೀತಿ ಅಂತ. ಈ ಕೆರೆಗಳ ಹತ್ರ ಕೆಲಸ ಹಚ್ಕೊಂಡಾಗ ಅವರು ಈಗಲೂ ಇದೆ, ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಪಾಟ್ರಿ ಟೌನ್ ಇದೆ, 35ಕ್ಕೆ 40 ಜಾಗ. ಆ ಮನೆಗಳನ್ನ ಫ್ರೀಯಾಗಿ ಕೊಟ್ಟರು. ಅದು ಗಾಡಿಕನ ಅಂತ ಹೆಸರು ಇತ್ತು. ಮೈಸೂರು ರಾಜರು, ಹೌದು, ಮೈಸೂರು ಒಡೆಯಾರವರು ನಮಗೆ ಆ ಜಾಗ 40 ಕುಟುಂಬಕ್ಕೆ ಕೊಟ್ಟು, ಮತ್ತು ಪ್ಯಾಲೇಸ್ ಗುಟ್ಟಲ್ಲಿ ಇದೆಯಲ್ಲ, ಈ ಪ್ಯಾಲೇಸ್ ಗುಟ್ಟಲ್ಲಿ ಎಲ್ಲ ಅವ್ರು ಇದ್ದರು. ಅಲ್ಲಿ ನೀವು ಏನು ಮಾಡ್ತೀರಾ ವ್ಯಾಪಾರಕ್ಕೆ, ನೀವು ಮಾಡೋ ಆಕೃತಿಗಳನ್ನೆಲ್ಲ ನಮಗೆ ಸಪ್ಲೈ ಮಾಡಿ ಅಂತ ಪ್ಯಾಲೇಸ್ ಗುಟ್ಟಲಿಗೆ ಸಪ್ಲೈ ಮಾಡ್ತಾಯಿದ್ರು. ಆವಾಗ ಮೈಸೂರು ಮಹಾರಾಜರಿಗೆ ಬ್ರಿಟಿಷರ್ ನಂಟು ಚೆನ್ನಾಗಿತ್ತು. ಸೊ ಇಂಗ್ಲೆಂಡಿಂದ ದೊರೆಗಳಲ್ಲೂ ಬಂದು ಅವರು ನಮ್ಮ ಮುತ್ತಾಂತಂದಿರ್ತ ಐಟಮ್ಗಳು ತೊಗೊಂಡೋಗಿ ಶಿಪ್ಪಿಂದ ಇಂಗ್ಲೆಂಡ್ಗೆಲ್ಲ ಆವಾಗಲೇ ತೊಗೊಂಡು ಹೋಗ್ತಾಯಿದ್ರು. ಮಾರ್ಕೆಟಿಂಗ್ ಕೊಟ್ಟು ನಮಗೆ ಜಾಗ ಕೊಟ್ಟು ನಮ್ಮನ್ನು ಬೆಳೆಸಿದವರು ಮೈಸೂರು ಮಹಾರಾಜರು. ಇವತ್ತು ನಮ್ಮ ಮನೆಗಳಲ್ಲಿ ಮೈಸೂರು ಮಹಾರಾಜ ಫೋಟೋ, ನಮ್ಮ ತಾತಂದ್ರ ಜೊತೆ ಅವ್ರ ಫೋಟೋಗಳು ಇಟ್ಕೊಂಡಿದ್ದೀವಿ ನಾವು. ಸೂಪರ್ ಸರ್. ಸಂಘ ಬೆಳೆದು ಬಂದಿದ್ದು ಅದೇನೋ ಗೊತ್ತಿಲ್ಲ, ಇವತ್ತರೆಗೂ ನಾವೆಲ್ಲ ಎಷ್ಟೇ ಓದಿದ್ರು ಸರಿ ಈ ಕೆಲಸ ಅಂತೂ ಬಿಟ್ಟಿಲ್ಲ ನಾವು. ಸೊ ನಾನು 90s ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಹೋಗಲಿಲ್ಲ, ಇಂಜಿನಿಯರಿಂಗು ಮಾಡಿಕೊಂಡೆ. ಆ ಪ್ರತಿಭೆನ ಇದರಲ್ಲಿ ಬೆಳೆಸ್ಕೊಂಡಿದ್ದೀನಿ ನನಗೆ. ಸೂಪರ್ ಸರ್. ಹೌದು. ಸೊ ಈಗ ಇಂಜಿನಿಯರಿಂಗ್ ಮಾಡಿದ್ದಕ್ಕೆ ಜ್ಞಾಪಕಾರ್ಥವಾಗಿ ಇದೊಂದು ನಾನು ಎಲೆಕ್ಟ್ರಿಕ್ ವೀಲ್ ಮಾಡ್ಕೊಂಡೆ. ಇದು ಸುಮಾರು 20 ವರ್ಷ ಆಯಿತು ಇದು ಮಾಡಿ. 90s ಇದರಲ್ಲೇ ಮಾಸ್ಟರ್ಸ್ ಮಾಡಿದೆ. 91, 92 ಅಲ್ಲಿ ನಾನು ಇದರಲ್ಲಿ ಪಾಟ್ರಿಯಲ್ಲಿ ಮಾಸ್ಟರ್ಸ್ ಮಾಡಿಕೊಂಡೆ. ಮಾಡಿಕೊಂಡು ಇದರಲ್ಲಿ ಬೆಳೆದ್ಕೊಂಡು ಬಂದೆ. 2007 ರಾಜ್ಯ ಪ್ರಶಸ್ತಿ ಸಿಕ್ತು. 2012 ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, ಸೌತ್ ಏಷ್ಯಾ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡು. ಮತ್ತು ಈಗ ಇತ್ತೀಚೆಗೆ 2 ವಾರದ ಮುಂಚೆ ದ ಬುಕ್ ಬ್ಯಾಂಗ್ಳೂರಿಯನ್ ಅಂತ ಬೆಂಗಳೂರಲ್ಲಿ ಒಂದು 80 ಜನ ಫಾರಿನರ್ಸ್ ಬುಕ್ ಮಾಡಿದ್ದಾರೆ. ಅದರಲ್ಲಿ 80 ಜನನ ಸೆಲೆಕ್ಟ್ ಮಾಡಿದರು. 4 ವರ್ಷದ ಮುಂಚೆ ಮಾಡಿದರು. ಅದು ಎಲ್ಲ ಸರ್ವೆ ಎಲ್ಲ ಮಾಡಿ ಈಗ ಅದರಲ್ಲಿ ನಂದು ಒಂದು ಪಾರ್ಟ್ ಇದೆ ಪಾಟ್ರಿ ಟೌನಲ್ಲಿ. ಸೊ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅದರಲ್ಲಿ.
ಎಸ್ ಎಂ ಕೃಷ್ಣನು ಇದ್ದಾರೆ, ದೇವೇಗೌಡರು ಇದ್ದಾರೆ, ನಾರಾಯಣ ಮೂರ್ತಿ ಇದ್ದಾರೆ, ಇವರು ಯಾರಪ್ಪ ಅಂದರೆ ಇಂಡಸ್ಟ್ರಿಸ್ಟ್ ದೊಡ್ಡ ದೊಡ್ಡ ಇಂಡಸ್ಟ್ರಿಸ್ಟ್ ದೊಡ್ಡ ಸೈಕಲ್ ಡ್ರೈವರ್ಗಳು ಅಂದರೆ ಅವ್ರಿಗೆ ಇಂಪ್ರೆಸ್ ಆಗಿರೋದು ಅವ್ರ ಸ್ಟೋರಿ ಯಾರ್ದು ಇಷ್ಟು ಚೆನ್ನಾಗಿರುತ್ತೆ, ಅದರಿಂದ ಇಂಪ್ರೆಸ್ ಆಗಿರೋದನ್ನ ಹಾಕಿದ್ದಾರೆ. ಅದ್ರಲ್ಲಿ ನಮ್ಮದು ಒಂದು ಪಾರ್ಟ್ ಇದೆ. ಕಂಗ್ರ್ಯಾಚುಲೇಷನ್. ಸೊ ಆ ರೀತಿ ಥ್ಯಾಂಕ್ಸ್ ಸರ್. ಆ ರೀತಿ ಇದು ಕುಂಬಾರಿಕೆ ಮಾಡ್ಕೊಂಡು ಬರ್ತಾ ಇದ್ವಿ ನಾವು. ನಾನು ಡಿಗ್ರಿ ಮುಗಿಸ್ಕೊಂಡು ಈ ಪಾಟ್ರಿ ಮಾಸ್ಟರ್ಸ್ ಮಾಡಿ ಇಲ್ಲಿ ಬಂದ ಮೇಲೆ USA ಸಪ್ಲೈ ಮಾಡಿದೆ. ಫ್ಯಾಕ್ಟ್ರಿ ಇಟ್ಕೊಂಡಿದ್ದೆ. ದೊಡ್ಡ ದೊಡ್ಡ ಐಟಮ್ಸ್ಗಳು ಇಂಟೀರಿಯರ್ ಎಕ್ಸ್ಟೀರಿಯರ್ಗೆ ಲ್ಯಾಂಡ್ಸ್ಕೇಪಿಂಗೆಲ್ಲ USA ಒಂದು 13 ವರ್ಷ ಕೊಟ್ಟೆ. ಆಸ್ಟ್ರೇಲಿಯಾಗೆ ಕೊಟ್ಟಿದ್ದೀನಿ. ಈಗ ಮಕ್ಕಳು ಇದರಲ್ಲೇ ಬೆಳೆದು ಬಂದವ್ರೆ, ಇಬ್ಬರು ಹೆಣ್ಮಕ್ಳು. ನನ್ನ ವೈಫ್ ಟೆರಾಕೋಟಾ ಡಿಸೈನರು, ಅವರು ಟೆರಾಕೋಟಾ ಡಿಸೈನರು. ಚಿಕ್ಕ ಮಗಳು ಚಿತ್ರಕಲಾ ಪರಿಷದಲ್ಲಿ BBA ಮಾಡಿದ್ದಾರೆ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸು. ಸ್ಕಲ್ಪ್ಚರ್ಸ್ ಮಾಡ್ತಾರೆ ಅವರು. ಇದೇ ಕೆಲಸ ಮಾಡ್ಕೊಂಡು ಏನೇ ವಿದ್ಯೆ ಮಾಡಿದ್ರು ನಿಮ್ಮ ಕಲೆಯಲ್ಲೇ ನೀವು ನಾವು ಇದರಲ್ಲೇ ಬೆಳಿಬೇಕಂತ ಆಸೆ ಪಡ್ತೀವಿ ಸರ್. ನನ್ನ ಮಕ್ಕಳು ಕೆಲಸಕ್ಕೆ ಹೋಗಲ್ಲ, ಸಿಕ್ತು. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ಒಂದು 60,000 ರೂಪಾಯಿ ಸಂಬಳಕ್ಕೆ ಸಿಕ್ತು. ನಾನು ಹೋಗಲ್ಲ ಡ್ಯಾಡಿ, ನನ್ನ ಪ್ರತಿಭೆನ ನಾನು ತೋರಿಸ್ಬೇಕು ಅಂತ ಅವ್ರು ಕೂತವ್ರೆ. ಏರುಪೇರು ಇರುತ್ತೆ ಜೀವನದಲ್ಲಿ, ಅದೆಲ್ಲ ದಾಟ್ಕೊಂಡು ಬರ್ಬೇಕು ಸರ್. ಇಲ್ಲ ಸರ್, ನಿಜವಲ್ಲೂ ನಮ್ಗೆ ಭಾಳ ಖುಷಿ ಆಯ್ತು ಕೇಳಿ. ಯಾಕಂದರೆ ಎಲ್ಲ ಅವ್ರವ್ರ ಕೈ ಕಸುಬುಗಳು ಅಳಿಯೋಂಥ ಕಾಲದಲ್ಲಿ ಈಗ ಅದನ್ನು ನೀವು ಇಷ್ಟು ದಿನ ನೀವು ಉಳಿಸ್ಕೊಂತ ಬರ್ತಿರೋದಕ್ಕೆ ಇವತ್ತು ಅದು ಮತ್ತೊಂದು ಸಲ ನೀವು ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದೀರಿ ಅಂದರೆ, ಇವತ್ತಿನ ಜನ್ರೇಷನ್ಗೆ ಏನು ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ಬೇರೆ ಬೇರೆ ಈ ಟೆಕ್ನಾಲಜಿ ಯೂಸ್ ಮಾಡಿ ಅದರಿಂದ ಹೊರಗೆ ಬರಬೇಕು ಅಂದರೆ ಏನು ಆಪ್ಷನ್ನು ಅಂತ ನೋಡ್ಬೇಕಾದ್ರೆ ಮತ್ತೆ ನಿಮ್ಮ ಕಡೆ ತಿರುಗಿ ನೋಡೋಂಥ ಕಾಲ ಬಂದೈತೆ. ಇಷ್ಟು ದಿನ ನೀವು ಉಳಿಸಿದ್ಕೆ ನಿಮ್ಮ ಕಷ್ಟ ಸುಖ, ನಿಮ್ಮ ಜೀವನ ಎಷ್ಟೇ ಏರುಪೇರು ಇರಲಿ, ನಿಮ್ಮ ಇತಿಹಾಸ ನೀವು ಉಳಿಸಿದ್ಕೆ, ನಿಮ್ಮ ಕೆಲಸ ನೀವು ಉಳಿಸಿದ್ಕೆ ಮತ್ತೆ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ನಿಮಗೂ ಯಾವ ಥರ ಅನಿಸ್ತದೆ? ಖಂಡಿತ ಸರ್. ನೋಡಿ, ಯಾವುದೇ ಕೆಲಸ ಇದ್ರೂ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅದಕ್ಕೆ ನಾವು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಉದಾಹರಣೆ ನಮ್ಮ ಪಾಟ್ರಿ ಟೌನ್. ಯಾಕಂದರೆ ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ಟವರು. ತಲೆಯಲ್ಲಿ ಮಕ್ರಿಲಿ ಮಡಿಕೆಗಳು ತೊಗೊಂಡೋಗಿ ನಮ್ಮ ತಾತಂದ್ರು ನಮ್ಮ ಅಪ್ಪಂದ್ರೆಲ್ಲ ಮಾರಾಟ ಮಾಡಿದವರು ಆವಾಗ. ಇವಾಗ ಸಾಮಾಜಿಕ ಜಾಲತಾಣಗಳೆಲ್ಲ ಬಂದೈತಲ್ಲ, ಸೊ ಅದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಷ್ಟು ಜನ ಬೆಂಗಳೂರಲ್ಲಿ ಹುಟ್ಟಿ ಸತ್ತಿರೋರಿಗೆ ಪಾಟ್ರಿ ಟೌನ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ಸುಮಾರು ಜನ ಗೊತ್ತಿಲ್ಲ. ಇವತ್ತಿನ ಜನ್ರೇಷನ್ನು, ಆಮೇಲೆ ಇವತ್ತು ಈ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿ, ಆಮೇಲೆ ನಿಮಗೆ ಅಂತಲ್ಲ ಸರ್, ನೀವು ಯಾವತ್ತಲೂ ಇದ್ದೀರಾ, ನೀವು ಯಾವತ್ತಲೂ ಸೇವೆ ಮಾಡ್ತಾ ಇದ್ದೀರಾ. ಇದು ನಮಗೆ ಇವತ್ತು ಗೊತ್ತಾಗಿ ನಮಗೆ ಅದರಿಂದ ಲಾಭ ಸಿಗ್ತಾ ಇರೋದು ನೀವು ಉಳಿಸ್ಕೊಂಬಂದಿರೋದು. ಖಂಡಿತ ಸರ್. ಸೊ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದೀವಿ. ಮುಂದಕ್ಕೆ ಬೆಳೆಸ್ಬೇಕಂತ ನಮ್ಮ ಆಸೆನೂ ಇದೆ. ಸುಮಾರು ಜನ ಕೆಲಸಗಳು ನೀವು ಹೇಳ್ದಂಗೆ ಸಿಟಿಲಿ ಈ ಕಡೆ ಬಿಡ್ತಾರೆ. ಮುಖ್ಯವಾಗಿ ಏನಂದರೆ ಗ್ರಾಮ ಪ್ರದೇಶಗಳಲ್ಲಿ ಇದನ್ನು ಸುಮಾರು ಜನ ಮರ್ತುಬಿಟ್ಟವ್ರ ಕೆಲಸ. ಯಾಕಂದರೆ ಅಲ್ಲಿ ಡಿಮಾಂಡ್ ಕಮ್ಮಿ. ಅಲ್ಲಿ ಮಾಡಿದ್ರೆ ನಿಮ್ಮ ಸಂತೆಗೆ ಆಗಬೇಕು, ತಿಂಗಳಿಗೋ ವಾರಕ್ಕೆ ಒನ್ ಟೈಮು. ನೀರು ಕುಡಿಯೋ ಮಡಿಕೆ ಬಿಸಿಲು ಕಾಲದಲ್ಲಿ ನಡೆಯುತ್ತೆ. ಈಗ ಮಣ್ಣಿನ ಮಡಿಕೆ ವಿಲೇಜ್ಗಳಲ್ಲೂ ಮಾಡಲ್ಲ, ಅದಕ್ಕಾಗಿ ಎಲ್ಲ ಕುಕ್ಕರ್ಗಳೇ ಯೂಸ್ ಮಾಡ್ತಾರೆ. ಟೈಮ್ ಸೇವ್ ಆಗಬೇಕಲ್ಲ, ಬೆಂಗಳೂರು ನೋಡ್ತಾರೆ ಸರ್. ಈಗ ಹಳ್ಳಿಯಲ್ಲಿ ಮಾಡಲ್ಲ. ಅದೇ ಈಗ ಬೆಂಗಳೂರು ಸಿಟಿಯಲ್ಲಿ ನಾವು ಮಾಡ್ತೀವಿ ಕುಂಬಾರಿಕೆ ಕೆಲಸ, ಹಳ್ಳಿ ಕಡೆ ಮಾಡಲ್ಲ. ಯಾಕಂದ್ರೆ ನೀವು ಮಾಡ್ತೀರಾ, ಉಪಯೋಗನೂ ಇಲ್ಲಿ ಜೀವನ ಮಾಡ್ತಾರೆ. ಇವತ್ತು ಕೋಟ್ಯಾಧೀಶ್ವರಿಗೆ ಗೊತ್ತಾಗಿದೆ ಮಣ್ಣಿನ ಮೇಲೆ. ಆ ಮಣ್ಣಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿಲ್ಲ ಅದ್ರ ಮಣ್ಣಿನ ಮೇಲೆ. ಈಗ ದುಡ್ಡು ಇರೋರು ಇಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇರೋರು ಮತ್ತೆ ಟೇಸ್ಟ್ಗೆ ರುಚಿಗೆ ಮಾತ್ರ ಕಂಪಲ್ಸರಿ ಇದು ಮಡಿಕೆದು ಯೂಸ್ ಮಾಡೇ ಮಾಡ್ತಾರೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್, ಹೌದೌದು ಸರ್, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಇವತ್ತು ಜನರು ವಾಲ್ತಾ ಇರೋದು ನಿಮ್ಗೆ ಆರ್ಥಿಕವಾಗಿ ಆಗಲಿ, ಆಮೇಲೆ ಈ ಆರೋಗ್ಯ ವಿಚಾರವಾಗಿ ಎರಡರಲ್ಲೂ ಇದು ಒಳ್ಳೆಯದನ್ನು ಮಾಡೋದ್ರಿಂದ ಪ್ರಕೃತಿಗೆ ಅದು ಒಂದು ಹೊಂದ್ಕೊಳುತ್ತೆ. ಇದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಲ್ವಾ. ಹೌದು. ಪ್ರಕೃತಿಗೂ ತೊಂದರೆ ಇರಲ್ಲ. ನೀವು ಪ್ಲಾಸ್ಟಿಕ್ಕು ವ್ಯಾಕ್ಸು ಇಂದ ಯೂಸ್ ಮಾಡೋ ಬದಲು ಇಂಥ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೆ ವಾತಾವರಣ ಬಿಟ್ಕೊಟ್ಟು ಹೋಗ್ಬೋದು ನಾವು. ಹೌದು ಸರ್. ಸೊ ಜನರಿಗೆ ನಾವು ಎಜುಕೇಷನ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನೆಕ್ಸ್ಟ್ ಜನ್ರೇಷನ್ ಮನುಷ್ಯ ಬಾಳಬೇಕಂದ್ರೆ ಒಳ್ಳೆ ಒಂದು ವಾತಾವರಣ ಕೊಟ್ಟು ಹೋಗ್ಬೇಕಲ್ಲ, ಒಳ್ಳೆ ಅಟ್ಮಾಸ್ಫಿಯರು, ಒಳ್ಳೆ ಒಂದು ವೆದರ್ ಕೊಟ್ಟು ಹೋಗ್ಬೇಕು. ಹೌದು ಸರ್. ಸೊ ಇದು ಅಂತರ್ಜಲ ಹಿಡಿಯುತ್ತೆ. ಇದು ಜಾಸ್ತಿ ಭೂಮಿಗೆ ಹೋದರೆ ಅಂತರ್ಜಲ ಹೆಚ್ಚಾಗುತ್ತೆ. ಪ್ಲಾಸ್ಟಿಕ್ ಅದು ತಳ್ಳುತ್ತೆ ಹೊರಗೆ. ಹೌದು ಸರ್, ಹೌದು. ಸೊ ಇದು ಅಬ್ಸರ್ವ್ ಇರೋದ್ರಿಂದ ಫ್ಯೂಚರ್ ಮಕ್ಕಳಿಗೂ ಒಳ್ಳೇದು. ಅತಿ ಪ್ಲಾಸ್ಟಿಕ್ನ ನಾವು ರಿಡ್ಯೂಸ್ ಮಾಡೋದಲ್ಲಿ ನಿಮ್ಮ ಪಾತ್ರನೂ ಭಾಳ ದೊಡ್ಡದಿದೆ. ಖಂಡಿತ ಸರ್. ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಸರ್. ಎಲ್ಲ ಈಗ ನಮ್ಮ ಇಂಡಿಯಾದಲ್ಲಿ ಪೂರ್ತಿ ಎಷ್ಟು ಕಳೆಗಾರರು ಇದ್ದಾರೆ. ಹೌದು. ಕುಂಬಾರಿಕೆಗೆ ಸ್ವಲ್ಪ ಸ್ಪಂದಿಸಿ ಅವ್ರಿಗೆ ಡೆವಲಪ್ ಮಾಡಿದ್ರೆ ನೋಡಿ ಅನ್ಎಂಪ್ಲಾಯ್ಮೆಂಟು ಇದರಿಂದ ತೊಳಗುತ್ತೆ. ಹೌದು. ಅವತ್ತಿಗೆ ಕೆಲಸಕ್ಕೆ ನಮಗೆ ಊಟಕ್ಕಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ, ತೊಂದರೆ ಅಂತೂ ಇಲ್ಲ. ಸುಮಾರು ಜನ ಬಡಿಸ್ತಾ ಇದ್ದಾರೆ.
ಇದರಲ್ಲಿ ನಾರ್ತ್ ಕಡೆ ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗಿ ಹೋಗಿದ್ದಾರೆ. ಈಗ ನಾವು ಇನ್ನೂ ಹಿಂದಕ್ಕೆ ಇದ್ದೀವಿ. ಹೌದು. ನಮ್ಮ ಸೌತ್ ಇಂಡಿಯಾದಲ್ಲಿ ಹಿಂದಕ್ಕೆ ಇದ್ದೀವಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂಪ್ಲಿಮೆಂಟ್ ಆಗೋದು ಸ್ಟೇಟ್ ಗೌರ್ಮೆಂಟ್ಗಳಿಂದ ನಮಗೆ ಸಿಗಲ್ಲ. ಮುಖ್ಯವಾಗಿ ಆಯಾ ಕಸಬುದಾರರಿಗೆ ಸಿಗಬೇಕಾಗದ ಸವಲತ್ತುಗಳು ಅದು ಅಷ್ಟು ಈಸಿಯಾಗಿ ಬಂದು ಸಿಗಲ್ಲ. ಸಬ್ಸಿಡಿ ಲೋನ್ಗಳು ಸಿಗಲ್ಲ, ಸಾಲ ಫಲಗಳು ಸಿಗಲ್ಲ. ಹೌದು. ಅವೆಲ್ಲ ನಾನು ನೋಡ್ಕೊಳ್ಬೇಕಾಗುತ್ತೆ. ನಾವು ಹುಷಾರಾಗಿ ಸ್ವಲ್ಪ ಎಜುಕೇಟೆಡ್ ಇದ್ದರೆ ಆಗುತ್ತೆ. ನಮ್ಮ ಕುಂಬಾರ ಜನಾಂಗದಲ್ಲಿ ಒಂದು ಪ್ರಾಧಿಕಾರ, ಒಂದು ನಿಗಮ ಅಂತ ಮಾಡ್ಕೊಂಡಿಲ್ಲ, ಇನ್ನೂ ಆಗಿಲ್ಲ. ನೀವು ನಿಮ್ಮ ಕಡೆಯಿಂದ ಏನಾದರೂ ಅದಕ್ಕೆ ಒಳ್ಳೆ ಧ್ವನಿ ಎತ್ತಬೇಕು, ಒಳ್ಳೆ ಲೀಡರ್ಸ್ಗಳು ಬೇಕು. ಸೊ ನೋಡಿ, ಎಲ್ಲ ಜನಾಂಗದಲ್ಲೂ ಕಳ್ಳರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅವ್ರು ಗುರುತಿಸ್ಕೊಳ್ಳೋದು ಕಷ್ಟ. ಹೌದು. ಸೊ ಅದು ಒಳ್ಳೆ ಲೀಡರ್ ಬರೋವರೆಗೂ ನಮಗೆ ಕಷ್ಟನೇ ನಮ್ಮ ಜನಾಂಗದಲ್ಲಿ. ಸರ್ ಈಗ ನೋಡಿ, ಫಸ್ಟು ಕಾಚರ್ಕನಲ್ಲಿ ಕೆರೆ ಇಲ್ಲಿಂದ ಒಂದು 3-3.5-4 ಕಿಲೋಮೀಟ್ರು ಇಲ್ಲಿ ಸಿಗ್ತಾಯಿತ್ತು. ದೊಡ್ಡ ಕೆರೆ ಕಣ್ಣೆದುರಿಗೆ ಇತ್ತು. ನನ್ನ ಚಿಕ್ಕವೊಂದಿರುವಾಗ 200 ರೂಪಾಯಿಗೆ ಎತ್ತಿನ ಗಾಡೀಲಿ ತಂದು ಹಾಕೋರು. ನನ್ನ ಕಣ್ಣು ಎದುರುಗಡೆ ನಾವು ನೋಡಿ ಫುಟ್ಪಾತಲ್ಲಿ 2 ಅಡಿ ಕವರ್ ಮಾಡಿಬಿಟ್ರೆ ಸರ್ಕಾರ ಬರುತ್ತೆ, BBMP ಬರ್ತಾರೆ, ತೆಗೆದಾಕ್ತಾರೆ, ಉಸ್ತರಕ್ಕಿಸ್ತಾರೆ. ಈಗ ಕೆರೆನ ಹೆಂಗೆ ಬೆಂಗಳೂರಲ್ಲಿ ಸುಮಾರು ಕೆರೆಗಳನ್ನ ಅಪಾರ್ಟ್ಮೆಂಟ್ಗಳು ಮಾಡಾಕವ್ರೆ. ಹೆಂಗೆ ಮಾಡಿದ್ರು ಏನು ಮಾಡಿದ್ರು, ಕೆಂಪೇಗೌಡ ಕಟ್ಟಿದ್ದು 106 ಕೆರೆಗಳಲ್ಲಿ 23-24 ಕೆರೆ ಈಗ ಮುಚ್ಚೋಗಿದೆ. ಈಗ ಅವ್ರು ಕರೆಕ್ಟಾಗಿ ಸಿಸ್ಟಮ್ ಮಾಡಿ ಕಟ್ಟಿದ್ರು. ಅದು ಮುಚ್ಚಿದ್ರಿಂದನೇ ಈಗ ನೀರು ಬಂದರೆ ಆಟೋಮೆಟಿಕ್ ಓವರ್ಫ್ಲೋ ಆಗೋದು ಅಲ್ಲೆಲ್ಲಿ ಸಿಟಿಗಳೆಲ್ಲ. ಈಗ ಅದರಿಂದ ಕೆರೆಗಳು ಇಲ್ದೇ ಇರೋದ್ರಿಂದ ನಮ್ಗೆ JD ಮಣ್ಣು ಸಿಗ್ತಿಲ್ಲ. ಹೊಸಕೋಟೆ, ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸ್ ಒಳಗಡೆಯಿಂದ ಹೋಗಿ ತಂದು ಕೊಡ್ತಾರೆ, ನಮ್ಗೆ ಸಪ್ಲೈ ಆಗುತ್ತೆ. ಚಿನ್ನದ ಥರ ಈಗ JD ಮಣ್ಣು ನಮಗೆ ಸಿಗಲ್ಲ, ತುಂಬ ಕಷ್ಟ. ಅವು ಒಂದು ನಿಮ್ಮದು ಕೆಲಸಕ್ಕೆ ಒಂದು ದೊಡ್ಡ ಚಾಲೆಂಜ್ ಅಲ್ವ ಸರ್ ಅದು? ಸರ್ ಅದು ಮಾತ್ರ ಇಲ್ಲ ಸರ್, ನೋಡಿ ಜಾಗ ತೊಂದರೆ ಇದೆ. ಮೈಸೂರು ಮಹಾರಾಜರು 150 ವರ್ಷದ ಮುಂಚೆ ಅವಾಗ ಕೊಟ್ಟಿದ್ದು ನಮಗೆ ಡೆವಲಪ್ ಮಾಡಿಬಿಟ್ರು. ಅದನ್ನು ಕಾಪಾಡ್ಕೊಳ್ಳೋಕ್ಕೆ 150 ವರ್ಷದಿಂದ ಯಾವುದೇ ಸರ್ಕಾರಕ್ಕೂ ಇದಿಲ್ಲ. ಕಾಪಾಡಿಸ್ಕೊಳ್ಳೋದ್ರಲ್ಲಿ ಅವರು ಅವ್ರ ಪಾತ್ರ ಏನಿಲ್ಲ, ಉಳಿಸ್ಕೊಡ್ತಾ ಇಲ್ಲ. ನಾವು ಉಳಿಸ್ಕೊಂಡು ಬರ್ತಾ ಇದೀವಿ ಆ ಕಲೆನ. ಈಗ ನೋಡಿ, ಈಗ ಲೀಸ್ ಜಾಗ ತಗೊಂಡಿದ್ದೀವಿ, 40 ಕುಟುಂಬ ಇದೆ. ಈ 40 ಕುಟುಂಬಗಳಿಗೆ 20 ವರ್ಷ ಆಯಿತು. 50 ವರ್ಷದಿಂದ ಸಂಘ ಮಾಡ್ಕೊಂಡಿದ್ದೀವಿ ನಾವು ಕುಂಬಾರದು. 20 ವರ್ಷದಿಂದ ಏನಾದರೂ ಒಂದು ಕಿರುಕುಳ ತೊಂದರೆ ಕೊಡ್ತಾ ಇರ್ತಾರೆ. ಲೀಸ್ ಎಕ್ಸ್ಟೆನ್ಷನ್ ಮಾಡ್ತಾ ಇಲ್ಲ. ಅಂಗಡಿಗೆ 40,000 ಕೊಡಿ, 30,000 ಕೊಡಿ ತಿಂಗಳಿಗೆ. ನಾವೆಲ್ಲ ಹೋಗೋದು 10 ಅಡಿಗೆ 20 ಅಡಿ ಅಂಗಡಿಗೆ ಬರೀ ಖಾಲಿ ಜಾಗ ಕೊಟ್ಟಿದ್ದು ನಾವು ಕಟ್ಕೊಂಡಿದ್ದು. ಸಿಟಿ ಮಾರ್ಕೆಟ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ 200-250 ರೂಪಾಯಿ ಕೊಡ್ತಾರೆ ಅಂಗಡಿಗಳು. ನಾವು ಕಟ್ಕೊಂಡಿರೋ ಜಾಗಕ್ಕೆ ನಮಗೆ ಇಷ್ಟು ಡಿಮಾಂಡ್ಗಳು ಮಾಡ್ತಾರೆ. ಎತ್ತಂಗಡಿ ಮಾಡ್ಸೋಕೆ ಏನೇನೋ ಪ್ಲಾನ್ ಮಾಡ್ತಾರೆ. ಈಗ ಅವ್ರದ್ದೇ ಅಂತ ನೋಡಿ, ಈಗ ಸೆಂಟ್ರಲ್ ಗೌರ್ಮೆಂಟಿಂದನೂ ಅವರು ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ. ಸ್ಟಡಿ ಮಾಡಿ 1.5 ಲಕ್ಷ ಕೊಟ್ಟರೆ ಒಂದು 60% ವರ್ಕಿಂಗ್ ಕ್ಯಾಪಿಟಲು, 40% 60% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಡ್ತಾರೆ. ಬಂಡವಾಳ ಹೂಡಿಕೆಗಳನ್ನ ಚೇಂಜ್ ಮಾಡಿ ಕೊಡ್ತಾರೆ. ಈಗ 60% ಮಿಷನರಿಗೆ ಹಾಕ್ತೀರಾ, 35% ಸಬ್ಸಿಡಿ ಕೊಡ್ತಾರೆ. 60% ಮೆಷಿನರಿಗೆ ಹಾಕಿದ್ರೆ 18% GST ಹೋಗುತ್ತೆ. ನೀನು ಕೊಡೋ ಥರ ಕೊಟ್ಬಿಟ್ಟು ಕೀಳೋ ಥರ ಕಿತ್ಕೊಳ್ತೀಯ. ನಮಗೆ ಮಿಷನ್ಸ್ಗಳ ಅವಶ್ಯಕತೆ ಇರಲ್ಲ. ಕುಂಬಾರನಿಗೆ ಮೇನು ರಾ ಮೆಟೀರಿಯಲ್ಸು JD ಮನೆಗೆ GST ಇಲ್ಲ. ಮತ್ತು ನಾವು ಕೂಲಿ ಕೊಡಬೇಕು ವರ್ಕರ್ಸ್ಗೆ. ಕೂಲಿಗೆ GST ಎಲ್ಲಿ ಹೋಗೋದು ನಾವು? ಅದು ಯಾವ ರೀತಿ ನಾವು ಕೊಡೋದು ಬಿಲ್ಲಿಂಗೆಲ್ಲ? ಇಲ್ಲಿ ಕಸಬುದಾರರು ಜಾಸ್ತಿ ಬೇಕಾಗೋದ್ರಿಂದ ಅದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಜಾಸ್ತಿ ಕೊಟ್ಟರೆ 70% ಕೊಡಬೇಕಾಗುತ್ತೆ. ಈಗ 1.5 ಲಕ್ಷದಲ್ಲಿ ಎಂಥ ಬಂಡವಾಳ ಹೂಡಿಕೆ ಹಾಕ್ಕೊಂಡು ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಈಗ ಒಂದು ಮಿಷನ್ ತೊಗೊಂಡ್ರೆ ಪಗ್ ಮಿಲ್ಲು 1.5 ಲಕ್ಷ ರೂಪಾಯಿ. ಈ ಚೆನ್ನಾಗಿರೋ ಮಿಷನ್ ತೊಗೊಂಡ್ರೆ 47,000 ರೂಪಾಯಿ. ಇದು ಕಷ್ಟ ಇದೆ. ಬ್ಯಾಂಕಲ್ಲಿ ಪರಿಚಯದ ಇರೋರು ನೀನು ಮಾಡ್ಕೊ ಅಂತ ಸೆಟ್ಗಳು ಮಾಡ್ಕೊಂಡು ಏನೋ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಮೋದಿ ಸರ್ಕಾರ ಅನುಕೂಲ ಆಗಲಿ ಅಂತ ಮಾಡಿದ್ರೆ ಅದನ್ನ ಕೊಡೋರು. ಅದೇ ಸೆಂಟ್ರಲ್ ಅಲ್ಲಿ ಇಂಪ್ಲಿಮೆಂಟ್ ಆಗೋ ಯೋಜನೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬಂದ್ರು ಇಲ್ಲಿ ಇಂಪ್ಲಿಮೆಂಟ್ ಆಗಲ್ಲ. ಆದ್ರೂ ಕೊಡಲ್ಲ. ನಾವು 2 ವರ್ಷ ನಾನು ಫೈಟ್ ಮಾಡಿದೆ ಲೋನ್ಗೆ, ಸೆಕ್ಯೂರಿಟಿ ಕೇಳ್ತಾನೆ. ಸೊ ಇದು ಮಾರ್ಕೆಟಿಂಗ್ ಇಲ್ಲಿ ಪಾಟ್ರಿ ಟೌನ್ ಎಲ್ಲ ಒಂಥರ ಉಲ್ಟಾ ಇದೆ. ಎಲ್ಲ ಜಾಗದಲ್ಲೂ ನಿಮಗೆ ಡಿಮಾಂಡ್ಸ್ ಕಮ್ಮಿ ಇರುತ್ತೆ. ವೆರೈಟೀಸ್ಗಳು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಏನು ಮಾಡೋದು, ಮಾರ್ಕೆಟಿಂಗ್ ಸ್ಟಡಿ ಮಾಡಬೇಕಾಗುತ್ತೆ. ಏನು ಮಾಡೋದು, ಮಾರ್ಕೆಟಿಂಗು, ಅಡ್ವರ್ಟೈಸಿಂಗ್ ಅಂತ ಇಲ್ಲ. ಆ ರೀತಿ ಇಲ್ಲ. ಮಾಡೋರು ಕಮ್ಮಿ ಇದೆ, ಪ್ರೊಡಕ್ಷನ್ ಎಷ್ಟು ಬೇಕಾದರೂ ಮಾಡ್ಬೋದು, ಸೇಲ್ಸ್ ಚೆನ್ನಾಗಿದೆ ಸುಮಾರು ವರ್ಷದಿಂದ. ಸೊ ಡಿಮಾಂಡ್ ಅಂತೂ ಇದೆ ಆರ್ಟಿಸ್ಟ್ಗಳಿಗೆ. ಇದರಲ್ಲಿ ಏನೋ ಒಂದು ದುಃಖ ಸಂಗತಿ ಅಂದರೆ ಮ್ಯಾಕ್ಸಿಮಮ್ ಒಳ್ಳೆ ಆರ್ಟಿಸ್ಟ್ಗಳಿದ್ದೀವಿ. ಸೊ ಅವ್ರ ಕೈ ಕಸಬನ್ನು ಮರೆತುಬಿಟ್ಟು ದುಡ್ಡಿಗಾಗಿ ಈಗ ನಾವು ಏನೋ ಹೋಟೆಲ್ ಆರ್ಡರ್ಸ್ಗಳು ಜಾಸ್ತಿ ಬರ್ತಿದೆ. ಡಿಮಾಂಡ್ಸ್ ಈಗ ಜಾಸ್ತಿ ಇರೋದು ಒಂದು 10 ವರ್ಷದಿಂದ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಚಾಯ್ ಕುಲ್ಲೋಡು, ಮಟ್ಕಾ ಚಾಯ್, ತಂದೂರ್ ಚಾಯ್, ಲಸ್ಸಿ ಬೌಲು. ಈ ಲಸ್ಸಿ ಗ್ಲಾಸಿಗೆ ನಾನು ಮಾಡ್ತಾ ಇರೋದು ತಂದೂರ್ ಮಡಿಕೆ. ರೆಸ್ಟೋರೆಂಟಿಗೆ ಹೋಗ್ತಾವಲ್ಲ,
ಚುಲ್ಲಾ ಚೌಕಿ, ಹಾಂ ಚುಲಾ ಚೌಕಿ ಡಾಬಾ, ಆಮೇಲೆ ಭಾರತೀಯ ಜಲ್ಪಾನ್, ಹಾಂ ಆಮೇಲೆ ರೆಸ್ಟೋರೆಂಟ್ಸ್ಗಳು ಸುಮಾರಿದೆ. ಭಾರತೀಯ ಜಲ್ಪ ಇದು ಅದು ಸ್ವೀಟ್ ಅಂಗಡಿ, ರೆಸ್ಟೋರೆಂಟ್, ಊಟ ಎಲ್ಲೂ ಸಿಗುತ್ತೆ. ಹಾಂ ಸೊ ಅವ್ರದ್ದು ಒಂದು 10 ಔಟ್ಲೆಟ್ ಇದೆ, ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ 10 ಹೋಟೆಲ್ಗೂ. ಸೊ ನಂದನ ಪ್ಯಾಲೇಸು, ಹಾಂ ಸುಮಾರು ಸ್ಟಾರ್ ಹೋಟ್ಲಿಂದ ಫುಟ್ಪಾತ್ವರೆಗೂ ಈಗಿದೆ ಸರ್. ಹೆಲ್ತ್ ಇಶ್ಯೂಸ್ ಬರೋಲ್ಲ ಸರ್, ಮ್ಯಾಕ್ಸಿಮಮ್ ಹೆಲ್ತ್ ಇಶ್ಯೂಸ್. ಹಿಂಗೆ ಸೈನ್ಸೇ ನಿಮಗೆ ವಿಜ್ಞಾನನೇ ಹೇಳುತ್ತೆ, ಕುಕ್ಕರಲ್ಲಿ ಬೇಯಲ್ಲ ನಿಮಗೆ ಐಟಮ್ಸ್ಗಳು, ಕರಗುತ್ತೆ. ಸೊ ಅದರಲ್ಲಿ ಸಾವಿರಾರು ಕೆಮಿಕಲ್ಸ್ಗಳು ರಿಯಾಕ್ಷನ್ ಆಗಿ ಬಾಡಿಗೆ ಹೋಗಿ ಸೇರುತ್ತೆ. ಸೊ ಇದರಲ್ಲಿ ಯಾವುದೇ ಕಲ್ಮಿಷ ಹೋಗಿ ಸೇರಲ್ಲ ನಿಮಗೆ. ಜೇಡಿ ಮಣ್ಣು, ನೀರು, ಪ್ರಕೃತಿಯಿಂದ ತೊಗೊಂಡು ಬರೋ ಪ್ಯೂರ್ಲಿ ಪ್ರಾಡಕ್ಟ್ಸ್ಗಳದು. ಸೊ ಅದರಿಂದ ನೀವು ಬೇಯಿಸಿ ತಿಂದರೆ ರುಚಿ ಸಿಗುತ್ತೆ, ಆರೋಗ್ಯಕ್ಕೆ ಹಿತಕರವಾಗಿರುತ್ತೆ, ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಸೊ ಇದರಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ಈಗ ನಲ್ಲಿ ನೀರು ಬರುತ್ತಲ್ಲ, ಈ ನಲ್ಲಿ ನೀರನ್ನ ನೀವು ಮಡಿಕೆಗೆ ಹಾಕಿದ್ರೆ ವೈಟ್ ಪ್ಯಾಚ್ ಬರುತ್ತೆ ಹೊರಗಡೆ. ಯಾಕೆ ಗೊತ್ತದು, ಈ ನೀರಲ್ಲಿ ಈಗ ಯಾವುದಾದ್ರು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ, ಯಾವುದೋ ಕ್ಲೋರೋಫಾರ್ಮ್ ಅದು ಇದೆಲ್ಲ, ಸೊ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ ಅದು. ಈಗ ಡಾಕ್ಟ್ರು ಸ್ವಲ್ಪ ಜನ ಅಡ್ವೈಸ್ ಮಾಡ್ತಾರೆ ನಿಮಗೆ, ಆಯುರ್ವೇದ ಡಾಕ್ಟರ್ಸ್ಗಳ ಹತ್ರ ಹೋಗಿ, ಶುಗರ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಮಡಿಕೆ ನೀರನ್ನು ಬಳಸಿ ಅಂತಾರೆ. ಸೊ ಮಡಿಕೆಯಲ್ಲಿ ನೀವು ಆ ನೀರನ್ನ ಹಾಕಿದ್ರೆ ಕಲ್ಮಿಷನ್ ಎಲ್ಲ ತೆಗೆಯುತ್ತೆ, ಅಬ್ಸರ್ವ್ ಮಾಡುತ್ತೆ, ಆ ಪೋರಸಿಗೆ ನಿಮಗೆ ಪ್ಯೂರ್ ವಾಟರ್ ಕೊಡುತ್ತೆ ನಿಮಗೆ ಅದು. ನೋಡಿದ್ರಲ್ಲ, ಇದಾಗಿತ್ತು ಪಾಟ್ರಿ ಟೌನ್ನ ಕಂಪ್ಲೀಟ್ ಡೀಟೇಲ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.